ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4 ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 8ನೇ ಮೇನ 19ನೇ ಪ್ರಶ್ನೆ. 3 ಅಂಕದ ಪ್ರಶ್ನೆಗಳಲ್ಲಿ ಕೆಳಗೆ ನೀಡಿರುವಂತಹ ಕೋಷ್ಟಕದಲ್ಲಿ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗದಲ್ಲಿ ಕೆಳಗಿನ ಲಕ್ಷಣಗಳು ಲವಣ ಉತ್ಪತ್ತಿಯಾಗ್ತದೆ? ಆಮ್ಲೀಯ ಲವಣ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಇಷ್ಟು ಕೊಟ್ಟರೋ ಇದರಲ್ಲಿ ಪ್ರಯೋಗ 1ರಲ್ಲಿ ಆಮ್ಲೀಯ ಲವಣ ಉಂಟಾಗ್ತದೆ. ಯಾವಾಗ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ ವರ್ತಿಸಿದ್ರೆ ನಮಗೆ ಉಂಟಾಗುವಂಥದ್ದು ಆಮ್ಲೀಯ ಲವಣ. ನೆಕ್ಸ್ಟ್ ತಟಸ್ಥ ಲವಣ ಅಂತ ಕೇಳಿದರೆ, ಸೊ ಅದು ಪ್ರಯೋಗ 3 ಮತ್ತು 4 ಎರಡರಲ್ಲೂ ಸಹ ನಮಗೆ ತಟಸ್ಥ ಲವಣ ಉಂಟಾಗ್ತದೆ. ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ದುರ್ಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದ್ರೆ ಲವಣಗಳು ಉಂಟಾಗ್ತದೆ. ಸೊ ಹಾಗಾಗಿ ತಟಸ್ಥ ಲವಣ. ಸೊ ಇದಿಷ್ಟು ಈ ರೀತಿ ಬರೆದ್ರೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ ಈಥೇನ್ನ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ಮತ್ತು ಉಂಟಾಗುವ ಉತ್ಪನ್ನ. ಸೊ ಅದು ನಿಕ್ಕೆಲ್ ಅಥವಾ ಪೆಲಾಡಿಯಂ. ಸೊ ಉಂಟಾಗುವ ಉತ್ಪನ್ನ ಈಥೇನ್ ಆಗಿರ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು, ಅನುರೂಪ ಶ್ರೇಣಿಯಲ್ಲಿ ಕಾರ್ಬನ್ ಸಂಯುಕ್ತಗಳ ಮೊದಲ ಸದಸ್ಯನ ಅಣುಸೂತ್ರ ಇದಾಗಿದೆ. ಈ ಗುಂಪಿನ 3ನೇ ಸದಸ್ಯನ ಅಣುಸೂತ್ರ ಮತ್ತೆ ಹೆಸರನ್ನ ಕೇಳಿದ್ದಾರೆ. ಸೊ ಅದೇನಾಗಿರುತ್ತೆ, ಪ್ರೊಪೆನಾಲ್ ಆಗಿರ್ತದೆ. C3H6O ಆಗಿರ್ತದೆ. ಮತ್ತೆ ಇಲ್ಲಿರುವಂತಹ ಸಾಮಾನ್ಯ ಗುಂಪಿನ ಹೆಸರೇನಾಗಿದೆ ಮಕ್ಕಳ, ಆಲ್ಡಿಹೈಡ್ ಆಗಿರ್ತದೆ. ಲೋಹದ ಅಭಯವರ್ತನೆ ತೋರಿಸುವ ಚಿತ್ರ ಇದಾಗಿದೆ ಮಕ್ಕಳ. ಎಲ್ಲ ಮಾರ್ಕಿಂಗ್ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9th ಮೇನ್ 3 ಅಂಕದ ಪ್ರಶ್ನೆಗಳು. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 gives to ಕ್ಯಾಲ್ಸಿಯಂ ಆಕ್ಸೈಡ್ CaO plus CO2. ಹೈಡ್ರೋಜನ್ H+Cl, ದಟ್ ಮೀನ್ಸ್ H2Cl2 = 2HCl ಆಗುತ್ತೆ. ನೆಕ್ಸ್ಟ್ Mg plus HCl gives to MgCl2 plus H2. ಸೊ ಇಲ್ಲಿಗೆ 2. ಸೊ ಬಹಳ ಈಸಿ ಇದೆ ಸಮೀಕರಣ ಸರಿದೂಗಿಸ್ಲಿಕ್ಕೆ. ಅಭ್ಯಾಸವನ್ನು ಮಾಡ್ಕೊಳ್ಳಿ. 23ನೇ ಪ್ರಶ್ನೆ. ತಟಸ್ಥೀಕರಣ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ವರ್ತಿಸಿ ನೀರು ಲವಣ ಬಿಡುಗಡೆ ಮಾಡುವ ಕ್ರಿಯೆಯ ತಟಸ್ಥೀಕರಣ. ಸೊ ಇದರಲ್ಲಿ ಕಂಡುಬರುವ ಆಮ್ಲ ಕೇಳಿದರೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ. 24ನೇ ಪ್ರಶ್ನೆ. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ. ಸೊ ಇಲ್ಲಿ ನೀಟಾಗಿ ನೀವು ಪ್ರತಿಯೊಂದನ್ನು ವಿವರಿಸಬೇಕು. 3 ಅಂಕಕ್ಕೆ ಕೇಳಿದರೆ ಇಲ್ಲಿ ಯಾವುದೇ ಸಬ್ ಕ್ವಶನ್ಸ್ ಇಲ್ಲ. ಸೋಡಿಯಂ ಪರಮಾಣು ಸಂಖ್ಯೆ 11, ಎಲೆಕ್ಟ್ರಾನ್ಗಳು 2, 8, 1 ಆಯಿತು. ಕ್ಲೋರಿನ್ ಬಂದರೆ 17, ಸೊ 2, 8, 7. ಸೊ ಇಲ್ಲೇನಾಗುತ್ತೆ, ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ಹಾಗಾಗಿ ಅಷ್ಟಕ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕಾದ್ರೆ ಸೋಡಿಯಂ ತನ್ನ ಹೊರಕವಚದಲ್ಲಿ ನಾವು 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ವರ್ಗಾಯಿಸ್ತದೆ. 1 ಎಲೆಕ್ಟ್ರಾನ್ ಪಡೆದುಕೊಂಡು ಸೋಡಿಯಂ ಪರಮಾಣು ಧನ ಆವೇಶವನ್ನು ಪಡೆದು ಧನ ಅಯಾನ ಆಗ್ತದೆ. ಅದರಂತೆ 1 ಎಲೆಕ್ಟ್ರಾನ್ ಪಡೆದುಕೊಂಡು ಕ್ಲೋರಿನ್ ಪರಮಾಣು ಋಣ ಆವೇಶ ಆಗ್ತದೆ. ಸೊ ಈ ರೀತಿ ಬರೆದು ಈ ಚುಕ್ಕಿ ವಿನ್ಯಾಸವನ್ನು ನೀವು ಬರೆದ್ರೆ ಸೊ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಅದರ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯಧರ್ಮಿ ಆಕ್ಸೈಡ್ ಎನ್ನುವುದನ್ನು ನಿರೂಪಿಸುವ ರಾಸಾಯನಿಕ ಕ್ರಿಯೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಒಂದು ಉಭಯಧರ್ಮಿ ಆಕ್ಸೈಡ್ಸ್. ಸೊ ಇದಿಷ್ಟು ಬರೆದ್ರೆ ನಿಮಗೆ 3 ಅಂಕ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ. ಇದರಲ್ಲಿ ಬಿ ಕ್ವಶನ್ ಇದೆ, ಕಾಯಿಸುವಿಕೆ ಉರಿಯುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಸೊ ಕಾಯಿಸುವಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸ್ತಾರೆ. ಮತ್ತು ಕಾರ್ಬೋನೇಟ್ ಅದುರುಗಳನ್ನು ಈ ವಿಧಾನದಿಂದ ಆಕ್ಸೈಡ್ ರೂಪಕ್ಕೆ ಬದಲಾಯಿಸಲಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಅದೇ ಉರಿಯುವಿಕೆಗೆ ಬಂದರೆ ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿನ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ವಿಧಾನ ಇದು. ಮತ್ತು ಸಲ್ಫೈಡ್ ಅದುರುಗಳನ್ನು ಈ ವಿಧಾನದಲ್ಲಿ ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸ್ತಾರೆ. ಈ ಕ್ರಿಯೆಯಲ್ಲಿ SO2 ಅನಿಲ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ 10ನೇ ಮೇನು 4 ಅಂಕದ ಪ್ರಶ್ನೆ ಮಕ್ಕಳ. ಇದು ಸಹ ರಿಪೀಟ್ ಆಗಿದೆ. ಕಾರಣ ಕೊಡಿ. ಕಾರ್ಬನ್ ಪರಮಾಣು C4+ ಕ್ಯಾಟಯಾನ್ ಮತ್ತು C4- ಆನಯನ ಉಂಟು ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಕಾರ್ಬನಲ್ಲಿ 4 ಎಲೆಕ್ಟ್ರಾನ್ ಇರ್ತದೆ. ಅದನ್ನು ಕಳೆದುಕೊಳ್ಬೇಕಾದ್ರೂ ಅಥವಾ ಹೊರತೆಗಿಬೇಕಾದ್ರೂ ಹೆಚ್ಚು ಶಕ್ತಿ ಬೇಕು. ಹಾಗಾಗಿ ಅದು ಕ್ಯಾಟಯನನ್ನು ಉಂಟು ಮಾಡೋದಿಲ್ಲ. ಅದೇ ರೀತಿ ಆನಯನನ್ನು ಉಂಟು ಮಾಡಲ್ಲ. ಯಾಕೆಂತ ಹೇಳಿದ್ರೆ
4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಬೇಕಾದ್ರೆ ಬೀಜ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳಿಗೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಹಿಡಿಕೊಡುವ ಶಕ್ತಿ ಬೇಕಾಗಿರ್ತದೆ. ಅದು ಕಷ್ಟ. ಹಾಗಾಗಿ ಈ ಕ್ವಶನ್ ರಿಪೀಟ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಎಥನೋಯಿಕ್ ಆಮ್ಲವನ್ನು ಗ್ಲೇಷಿಯಸ್ ಅಸಿಟಿಕ್ ಆಮ್ಲ ಅಂತ ಹೇಳಿ ಕರೀತಾರೆ. ಯಾಕೆ? ಯಾಕೆಂದರೆ ಅದರ ದ್ರವಣ ಬಿಂದು ತುಂಬ ಕಡಿಮೆ ಇರೋದ್ರಿಂದ ಚಳಿಗಾಲದ ದಿನಗಳಲ್ಲಿ ಅದು ಘನ ರೂಪದಲ್ಲಿ ಬರ್ತದೆ. ಬಿ ಕ್ವಶನ್, ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸ ಕೇಳಿದರೆ ಬ್ಯೂಟೇನ್ ಮತ್ತು ಸೈಕ್ಲೋಬ್ಯೂಟೇನ್. ಸೊ ಇದು ಬ್ಯೂಟೈನ್ನ ಚಿತ್ರ ಆಗಿರ್ತದೆ, ಇದು ರಚನಾ ವಿನ್ಯಾಸ ಆಗಿರ್ತದೆ. ಇದು ಸೈಕ್ಲೋಹೆಕ್ಸೇನ್ನ ರಚನಾ ವಿನ್ಯಾಸ ಆಗಿರ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಕೇಳಿದ್ದಾರೆ. ಇದು 3ನೇ ಬಾರಿ ಬಂದಿರುವಂಥ ಪ್ರಶ್ನೆ. ಸೊ ನೋಡ್ಕೊಳ್ಳಿ. ಅದೇ ರೀತಿ ಕಾರ್ಬನ್, ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ವ್ಯತ್ಯಾಸ. ಸೊ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಆಗಿದೆ ಮಕ್ಕಳ. ಮಾರ್ಕ್ ಮಾಡ್ಕೊಳ್ಳಿ, ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾಗ ಸಿ, ಜೀವವಿಜ್ಞಾನ. 26ನೇ ಕ್ವಶನ್ನು, ರೈಸೋಫಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಗೆ ಏನಂತಾರೆ? ಬೀಜಕ ಉತ್ಪಾದನೆ ಅಂತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗಕ್ಕೆ ಏನಂತ ಹೇಳ್ತಾರೆ? ಸೊ ಅಂಡಾಶಯ ಮತ್ತು ಪ್ರಥಮ ಮೂಲ ಅಂತ ಹೇಳ್ತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. 28th ಕ್ವಶನ್, ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಮುಂದಿನ ಪೀಳಿಗೆಯಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್, ಇಲ್ಲಿ 1 ಅಂಕದ ಪ್ರಶ್ನೆಗಳು. 29ನೇದು, ಸಂಸರ್ಗದ ಕಾರ್ಯವೇನು? ಇದೇನು ಮಾಡುತ್ತೆ ಅಂದರೆ ಮಾಹಿತಿಯನ್ನು ನರಕೋಶದ ಒಂದು ತುದಿಯಿಂದ ಮತ್ತು ನರಕೋಶದ ಡೆಂಡ್ರೈಟ್ಗೆ ವರ್ಗಾಯಿಸ್ತದೆ. ಇದು ಅದರ ಕಾರ್ಯವಾಗಿರ್ತದೆ. ನೆಕ್ಸ್ಟ್, ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ಸೊ ಇದು ಕ್ವಶನ್ ಸಹ ಕ್ವಶನ್ ಪೇಪರ್ 3ರಲ್ಲಿ ಕೇಳಿದ್ದಾರೆ. ಆಗೋದೇ ಇಲ್ಲ, ಶಲಾಕೆ ಇರಲೇಬೇಕಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರೋದಕ್ಕಿಂತ ಹೆಚ್ಚು ವೇಗ. ಯಾಕೆಂದರೆ ವಾತಾವರಣಕ್ಕೆ ಹೋಲಿಸಿದ್ರೆ ನೀರಿನಲ್ಲಿ ವಿಲೀನಗೊಂಡಂತಹ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ. ಹಾಗಾಗಿ ಅದೇನಾಗಿರ್ತದೆ, ಉಸಿರಾಟದ ವೇಗ ಹೆಚ್ಚಾಗಿರ್ತದೆ. ನೆಕ್ಸ್ಟ್ 13ನೇ ಮೇನು 2 ಅಂಕದ ಪ್ರಶ್ನೆಗಳು. ಗುರುತ್ವಾನುವರ್ತನೆ ಎಂದರೇನು? ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾವವನ್ನು ಗುರುತಿಸಿ. ಗುರುತ್ವಾನುವರ್ತನೆ ಅಂತ ಹೇಳಿದ್ರೆ ಗುರುತ್ವದ ಪ್ರಚೋದನೆಗೆ ಸಸ್ಯಗಳು ತೋರಿಸುವಂತಹ ಒಂದು ಅನುವರ್ತನಾ ಚಲನೆಗೆ ನಾವೇನಂತೀವಿ? ಗುರುತ್ವಾನುವರ್ತನೆ ಅಂತೀವಿ. ಸಸ್ಯದ ಬೇರುಗಳು ಯಾವಾಗಲೂ ಸಹ ಧನಾತ್ಮಕ ಅನುವರ್ತನೆಯನ್ನು ತೋರಿಸ್ತವೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್: ಸಕ್ಕರೆ, ರಕ್ತದಲ್ಲಿ ಸಕ್ಕರೆ ಮಟ್ಟ, ಇನ್ಸುಲಿನ್. ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್ ಹಾರ್ಮೋನ್. 33ನೇ ಪ್ರಶ್ನೆ, ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದವನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಗಮನಿಸಿ ಉತ್ತರವನ್ನು ನೀಡಿ. ಎ ಮತ್ತು ಬಿ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ನಿಮ್ಮ ತೀರ್ಮಾನವನ್ನು ಪುಷ್ಟೀಕರಿಸಿ. ವೆರಿ ಈಸಿ. ಇದು ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದು ಫೈನಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಮಕ್ಕಳು. ಸೊ ಎ ಏನಾಗಿದೆ? ಸಸ್ಯಾಹಾರಿ ಪ್ರಾಣಿ. ಬಿ ಮಾಂಸಾಹಾರಿ ಪ್ರಾಣಿ ಆಗಿರ್ತದೆ. ಯಾಕೆಂತ ಹೇಳಿದರೆ ಸಸ್ಯಾಹಾರಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಿಗಿಂತ ಹೆಚ್ಚು ಉದ್ದವಾಗಿರ್ತವೆ. ಯಾಕೆಂದರೆ ಅವುಗಳಿಗೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಇದಾಗ್ತವೆ. ಹಾಗಾಗಿ ಅವುಗಳ ಒಂದು ಅರ್ಥ ಮಾಡ್ಕೊಳ್ಳಿ. ಸಸ್ಯಾಹಾರಿಗಳಲ್ಲಿ ಯಾವಾಗಲೂ ಕರುಳಿನ ಉದ್ದ ದೊಡ್ಡದಾಗಿರ್ತದೆ, 20ರಿಂದ 40 ಅಡಿ ಇರ್ತದೆ. ಆದರೆ ಮಾಂಸಾಹಾರಿ ಸಸ್ಯಗಳಲ್ಲಿ 5ರಿಂದ 8 ಅಡಿ. ನೆಕ್ಸ್ಟ್ 14th ಮೇನ್ 3 ಅಂಕದ ಪ್ರಶ್ನೆಗಳು. 34ನೇ ಕ್ವಶನ್ನು. ಎ ಕ್ವಶನ್, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಆಹಾರ ಸರಪಳಿ: ಪೋಷಣೆಗಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನೇ ಆಹಾರ ಸರಪಳಿ ಅಂತೀವಿ. ನೆಕ್ಸ್ಟ್ ಜೈವಿಕ ಸಂವರ್ಧನೆ ಅಂದರೆ ಬಯೋಮ್ಯಾಗ್ನಿಫಿಕೆನ್ಸ್. ಕೆಲವು ಹಾನಿಕಾರಕ ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಗ್ತದೆ. ಅದಕ್ಕೆ ನಾವು ಜೈವಿಕ ಸಂವರ್ಧನೆ ಅಂತ ಹೇಳಿ ಕರೆಯೋದು. ನೆಕ್ಸ್ಟ್ ಓಝೋನ್ ಕಾರ್ಯವನ್ನು ತಿಳಿಸಿ. ಓಝೋನ್ ಕುಸಿತಕ್ಕೆ ಕಾರಣವನ್ನು ರಾಸಾಯನಿಕ ಕೇಳಿದ್ದಾರೆ. ಓಝೋನ್ ಒಂದು ರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವಸಂಕುಲವನ್ನು ರಕ್ಷಿಸುತ್ತದೆ. ಕ್ಲೋರೋಫ್ಲೋರೋಕಾರ್ಬನ್ ಅಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದರಿನ ಕುಸಿತಕ್ಕೆ ಕಾರಣವಾಗಿದೆ.
ನೆಕ್ಸ್ಟ್ 35ನೇ ಪ್ರಶ್ನೆ ಮಕ್ಕಳ, ಇಲ್ಲೂ ಸಹ ನಮಗೆ ಏಕತಳೀಕರಣದ ಬಗ್ಗೆನೇ ಕೇಳಿದ್ದಾರೆ. ಗಿಡ್ಡ ಬಟಾಣಿ ಸಸ್ಯವನ್ನು ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿ F2 ಪೀಳಿಗೆಯ ಚಕ್ಕರ್ ಬೋರ್ಡು. ಸೊ ಇದನ್ನು ಪ್ರತಿ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಚಕ್ಕರ್ ಬೋರ್ಡ್ ಬರೋದು ಜಿನೋಟಾಪಿಕ್ ಮತ್ತು ಫಿನೋಟಾಪಿಕ್ ರೇಷಿಯೋ ಬರೀಲಿಕ್ಕೆ. ನೆಕ್ಸ್ಟ್, ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ? ತಾಯಿಯ ಲಿಂಗಾಣುವಿಂದ X ವರ್ಣತಂತು ಇರುವಂತಹ ತಂದೆಯ ಲಿಂಗಾಣುವಿನೊಂದಿಗೆ ಸಂಯೋಗ ಹೊಂದಿದರೆ, ಸೊ ತಂದೆಯಿಂದಲೂ X ವರ್ಣತಂತುವನ್ನ ಇರಬೇಕು. ಅರ್ಥ ಆಗ್ತಾ ಇದೆಯಾ? ತಂದೆಯ ಲಿಂಗಾಣುವಿನೊಂದಿಗೆ X ವರ್ಣತಂತು ಇರುವ ತಾಯಿಯ ಲಿಂಗಾಣುವಿನೊಂದಿಗೆ ಸಂಯೋಗ ಹೊಂದಿದರೆ ಹೆಣ್ಣು ಮಗು ಜನಿಸ್ತದೆ. ಅದೇ ತಂದೆಯಿಂದ Y ವರ್ಣತಂತು ಬಂದರೆ ಗಂಡು ಮಗು ಜನಿಸ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ದುಂಡನೆಯ ಹಳದಿ ಬಣ್ಣದ ಬೀಜ ಮತ್ತು ಸ್ವಕೀಯ ಪರಾಗ ಸ್ಪರ್ಶ ಅಡ್ಡಾಯಿಸಿ ಇದು ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಮಗೆ 36ನೇ ಪ್ರಶ್ನೆ, ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆ ನಡೆಯಲು ಜರುಗುವ ಘಟನೆಯನ್ನು ಅನುಕ್ರಮವಾಗಿ ಬರೆಯಿರಿ. ಮಾನವನ ನರಮಂಡಲದ ಯಾವ ಭಾಗವು ಈ ಕ್ರಿಯೆಯನ್ನು ನಿಯಂತ್ರಿಸ್ತದೆ? ಸೊ ಫಸ್ಟ್ ಗ್ರಾಹಕ ಕೋಶಗಳು, ಚರ್ಮದ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸ್ತವೆ. ಜ್ಞಾನವಾಹಿ ನರಕೋಶಗಳು ಏನು ಮಾಡ್ತವೆ? ಸ್ವೀಕರಿಸಿದ ಮಾಹಿತಿಯನ್ನು ಕೊಂಡೊಯ್ತವೆ. ಸಂಪರ್ಕ ಕಲ್ಪಿಸುವ ನರಕೋಶಗಳು ಮಾಹಿತಿಯ ಪ್ರಕ್ರಿಯೆಯನ್ನು ಪರಿಷ್ಕರಿಸ್ತದೆ. ಕ್ರಿಯಾವಾಹಿ ನರಕೋಶಗಳು ಪ್ರಕ್ರಿಯೆಯನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ಕೊಂಡೊಯ್ತದೆ. ಕಾರ್ಯನಿರ್ವಾಹಕ ಘಟಕಗಳು ಏನು ಮಾಡ್ತವೆ? ಕಾಲುಗಳಲ್ಲಿ ಸ್ನಾಯುಗಳ ಪ್ರತಿಕ್ರಿಯೆಯನ್ನು ತೋರ್ತದೆ. ಸೊ ಇದು ಎಲ್ಲ ನಡೆಯುವಂಥದ್ದು ಮೆದುಳು ಬಳ್ಳಿಯಲ್ಲಿ. ನೆಕ್ಸ್ಟ್ 15ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ. ಇಲ್ಲಿ ನಮಗೆ 37ನೇ ಕ್ವಶನಲ್ಲಿ ಮಕ್ಕಳ ಮಾನವನ ಹೃದಯದ ರಚನೆ ತೋರುವ ಚಿತ್ರವನ್ನು ಕೇಳಿ ಉಚ್ಚ ಅಭಿಧಮನಿ ಮತ್ತು ಎಡಹೃತ್ ಕುಕ್ಷಿ ಕೇಳಿದ್ದಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ, 2 ಕ್ವಶನ್ ಪೇಪರಲ್ಲಿ ಹೃದಯದ ಚಿತ್ರ, 2 ಕ್ವಶನ್ ಪೇಪರಲ್ಲಿ ಮೆದುಳಿನ ಚಿತ್ರ ಕೇಳಿದ್ದಾರೆ. ಹಾಗಾಗಿ ಇವಿಷ್ಟರಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಮೇನ್ 5 ಅಂಕದ ಪ್ರಶ್ನೆ, ಮಾನವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ? ಸೊ ಸ್ತ್ರೀಯ ಗರ್ಭಕೋಶದಲ್ಲಿ ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಮತ್ತು ಅದರ ಪೋಷಣೆಗೆ ಪ್ರತಿ ತಿಂಗಳು ತನ್ನನ್ನೇ ತಾನೇ ಸಜ್ಜುಪಡಿಸ್ಕೊಳ್ತದೆ. ಆದರೆ ಒಳಸ್ತರಿಯು ರಕ್ತನಾಳಗಳಿಂದ ಕೂಡಿದ ದಪ್ಪನಾದ ಸ್ಪಂಜಿನಂತ ಆಗ್ತದೆ. ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂದರೆ ಅದು ಒಡೆದು ಒಳಸ್ತರಿ ನಿಧಾನವಾಗಿ ಯೋನಿಯಿಂದ ಹೊರಬರ್ತದೆ. ಅದನ್ನ ಋತುಚಕ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ ಯಾವುದಾದ್ರೂ 4 ಅನುಕೂಲ ಕೇಳಿದ್ದಾರೆ. ಇದು ಸಹ ರಿಪೀಟ್ ಆಗಿದೆ ಮಕ್ಕಳ. ಈ ವಿಧಾನದಲ್ಲಿ ಪಡೆದಂತಹ ಸಸ್ಯಗಳು ಶೀಘ್ರವಾಗಿ ಹಣ್ಣು ಹೂ ಬಿಡ್ತವೆ. ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಈ ವಿಧಾನವು ಸೂಕ್ತ. ಎಲ್ಲ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳನ್ನೇ ಹೋಲ್ತವೆ. ಹೆಚ್ಚು ಇಳುವರಿ ನೀಡುವ ಮತ್ತು ರೋಗಮುಕ್ತ ಸಸ್ಯಗಳು ಪಡೆಯಬಹುದು. ಕಡಿಮೆ ಸಮಯ ಮತ್ತು ವೆಚ್ಚದಲ್ಲಿ ಹೆಚ್ಚು ಸಸ್ಯಗಳನ್ನು ನಾವು ಪಡೆಯಬಹುದಾಗಿರ್ತದೆ. ಸೊ ಸಿ ಕ್ವಶನ್, ದ್ವಿದಳನ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆ, ಅಮೀಬಾ ಮತ್ತು ಲಿಶ್ಮೇನಿಯಾ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸ್ತ್ರೀಯರಲ್ಲಿ ನಿಷೇಚನೆಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ಎಂದು ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಅದಕ್ಕೂ ಆನ್ಸರ್ ಇಲ್ಲೇ ಕೊಟ್ಟಿದ್ದೇವೆ, ನೋಡ್ಕೊಳ್ಳಿ ಹಾಗೇನೆ. ನೆಕ್ಸ್ಟ್ ಯಾಂತ್ರಿಕ ಗರ್ಭನಿರೋಧಕ ವಿಧಾನಕ್ಕಿಂತ ಶಸ್ತ್ರಚಿಕಿತ್ಸಾ ವಿಧಾನದಿಂದ ಗರ್ಭಧಾರಣೆಯನ್ನು ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಅಂತ ಸಮರ್ಥಿಸಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಮಾನವನ ಗಂಡು ಸಂತಾನೋತ್ಪತ್ತಿ ವೃಷಣಗಳ ಕಾರ್ಯ, ಅವು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ, ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತವೆ, ಅದಷ್ಟೇ. ಸೊ ನೋಡಿ, ಇದಿಷ್ಟಕ್ಕೂ ಸಂಪೂರ್ಣ ಆನ್ಸರ್ ಇಲ್ಲೇ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಒಟ್ಟಾರೆ ಇಲ್ಲಿಗೆ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಕಂಪ್ಲೀಟಾಗಿ ನಿಮಗೆ ಕೀ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಸಿಗ್ತವೆ, ಅಥವಾ ಪ್ಲೇಲಿಸ್ಟ್ಗೆ ಹೋದರೆ ಸೈನ್ಸ್, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟಿಗೂ ಪ್ಲೇಲಿಸ್ಟ್ಗಳಿದ್ದಾವೆ. ಸೊ ಎಲ್ಲ ವಿಷಯಗಳು ಸಿಗ್ತವೆ. ಹಾಗಾಗಿ ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.